ಓಕೆ, ನೀವು ಎಷ್ಟು ಸಿನಿಮಾಗಳು ಮಾಡಿದ್ದೀರಾ ಅನ್ನೋದು ನಿಮ್ಮನ್ನ ಫಾಲೋ ಮಾಡ್ತಿರೋರು ಗೊತ್ತಿರುತ್ತೆ, ನೀವು ಎಷ್ಟು ಸೀರಿಯಲ್ ಮಾಡಿದ್ದೀರಿ ಅನ್ನೋದು. ಬಟ್ ಮನೆಯಲ್ಲಿ ಆಟದ ಬರೋದಲ್ಲಿ ಅದೆಲ್ಲನೂ ಬಂದ್ಬಿಡತ್ತೆ. ಅಂದ್ರೆ ನೀವು ಯಾವ ಸಿನಿಮಾದಲ್ಲಿ ಮಾಡಿದ್ದೀರಾ, ರಕ್ಷಿತನ್ಗೆ ನಿನ್ ಪರಿಚಯ ಇಲ್ಲ, ಆ ಥರದ್ದೆಲ್ಲ ಒಂದು ಮಾತು ಬಂದ್ಬಿಡುತ್ತೆ. ಒಬ್ಬ ಆರ್ಟಿಸ್ಟಿಗೆ ಅದು ತುಂಬಾ ನೋವು ಕೊಡುವಂಥ ವಿಚಾರ. ಅದರಲ್ಲೂ ಆ ಟೈಮಲ್ಲಿ ಇಡೀ ಮನೆ ನಿಮ್ಮ ವಿರುದ್ಧವಾಗಿ ನಿಂತಿರತ್ತೆ. ರಾಶಿಕ್ ಅವರು ಈ ಥರದ್ದೆಲ್ಲ ಒಂದು ಹೇಳ್ಬಿಡ್ತಾರೆ, ಬಟ್ ಆಮೇಲೆ ರಿಗ್ರೆಟ್ ಮಾಡ್ತಾರೆ ಅವರು ನಾನು ಹೇಳ್ಬಾರ್ದಿತ್ತು ಅಂತ. ಬಟ್ ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ಕೊಂಡ್ರಿ ನೀವು ಅಂತ? ಯಾಕಂದರೆ ಒಂದು ಕಡೆ ಇಲ್ಲಿ ಗೇಮ್ ಗೆಲ್ಲೇಬೇಕು, ಫಿಸಿಕಲಿ ತುಂಬ ಡೌನ್ ಆಗಿಬಿಟ್ಟಿದ್ದೀರಿ, ಮೆಂಟಲಿ ತುಂಬ ಡೌನ್ ಆಗಿದ್ದೀರಿ, ಥರ ಡ್ರೈನ್ ಆಗಿಬಿಟ್ಟಿದ್ದೀರಿ, ಮನೆಯವರೆಲ್ಲ ತಿರುಗಿ ಬಿದ್ದಿದ್ದಾರೆ. ಅಂಥ ಸಂದರ್ಭದಲ್ಲಿ ಇಂಥ ಮಾತುಗಳನ್ನೆಲ್ಲ ಹೇಗೆ ತಗೊಂಡ್ರಿ ನೀವು ಅಂತ? ನಾನು ಹೇಳಿದಾಗ ನಿಮಗೆ, ನನಗೆ ಬಿಗ್ ಬಾಸ್ಗೆ ಹೋಗೋಕ್ಕೆ ಮುಂಚೆ ಆಟ ಏನು ಅಂತಲೇ ಗೊತ್ತಿಲ್ಲ, ಬಿಗ್ ಬಾಸ್ ಹೇಗಿರುತ್ತೆ ಅನ್ನೋ ಕಲ್ಪನೆಯೂ ಇಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಒಂದೊಂದು ನಾವು ಕಲಿತಾ ಹೋಗ್ತೀವಿ. ಬಟ್ ಬಿದ್ದಾಗ ಒಂದೇ ನನಗೆ ಗೊತ್ತಿದ್ದಿದ್ದು, ಇಲ್ಲಿ ನಾವು ಸಾಯ್ತಿದ್ದೀವಿ ಅಂತಂದ್ರು ಕೂಡ, ಯಾಕಂದ್ರೆ ನಾವು ಟಾಸ್ಕೆಲ್ಲ ಆಟ ಆಡ್ಕೊಂಡು ಬಂದಮೇಲೆ ನೀರು ಬೇಕು ಅಂತ ಕೇಳಿದ್ರು ಕೂಡ ಅಲ್ಲೆಲ್ಲರೂ ಬೆಂಚ್ ಮೇಲೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋರು ಬಿಟ್ಟರೆ, ಒಂದು 100 ಮೀಟ್ರ್ ಹೋದರೆ ನಮ್ಗೆ ಅಲ್ಲೇ ನೀರು ತಂದು ಕೊಡ್ಬೋದಿತ್ತು. ಬಟ್ ಆ ಮಟ್ಟಕ್ಕೂ ಯಾರು ಹೋಗ್ತಿರ್ಲಿಲ್ಲ. ಅಷ್ಟು ಮನುಷ್ಯತ್ವನ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಯಾಕೆಂದರೆ ಅವರು ನನ್ನ ಕಾಂಪಿಟೇಟರ್, ಇವರು ನನ್ನ ಕಾಂಪಿಟೇಟರ್, ಒಂದು ಗ್ರೂಪಿಸಮ್ ಅನ್ನೋದು ಬಂದ್ಬಿಟ್ಟಿರುತ್ತೆ. ಇದೆಲ್ಲವೂ ನಾನು ಅನುಭವಿಸಿದ್ದೀನಿ ನಮ್ಮ ಮನೇಲಿ. ಬಟ್ ನೀವು ಹೇಳಿದಾಗೆ ಕೊನೆ 2 ವಾರಗಳು ನನಗೆ ಅಷ್ಟು ಸುಲಭ ಆಗಿರಲಿಲ್ಲ. ಇಡೀ ಮನೆ ನನ್ನ ವಿರುದ್ಧ ನಿಂತ್ಕೊಳ್ಳುತ್ತೆ. ನನ್ನ ವಿರುದ್ಧ ನಿಂತಾಗ ನನ್ನ ಜೊತೆಗೆ ನಿಂತ್ಕೊಳ್ಳೋದು ನಾನು ಒಬ್ಳೇನೆ. ಅವಾಗ ನನಗನ್ಸುತ್ತೆ, ಇವರೆಲ್ಲ ಗುಂಪು ಅಂತ ಆಟ ಆಡ್ಕೊಂಡು ಬಂದ್ಬಿಟ್ರು. ಬಟ್ ಒಂಟಿಯಾಗಿ ಆಡೋ ತಾಕತ್ ಎಲ್ರಿಗೂ ಬರಲ್ಲ. ನಿಜವಾದ ತಾಕತ್ ಯಾರಿಗೆ ಅಂದರೆ ಅದು ನನಗೆ ಮಾತ್ರ ಇತ್ತು. ಹಾಗಾಗಿ ಅವ್ರು ನನ್ನನ್ನು ಸೋಲಿಸ್ತಿದ್ರು ಅಂತ ಅವ್ರು ಅಂದ್ಕೊಂಡಿದ್ರು. ಬಟ್ ಹೊರಗಡೆ ಎಲ್ಲರ ಮನಸ್ಸು ನನಗೆ ಗೆಲ್ತಾ ಇತ್ತು.